ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ಅವರ ನೋಂದಣಿ ಮಾಡಿಸಿಕೊಳ್ಳಿ RSS ಅವರಿಗೆ ಕೊಡುತ್ತಿರುವಂತಹ ಸಲಹೆ, ಇದರಲ್ಲಿ ಏನು ತಪ್ಪದ? ಇವತ್ತು ವಿಶೇಷವಾಗಿ BJPಗರಾಗಿರ್ಬೋದು, RSSಗರಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ CT ರವಿ ಆಗಿರ್ಬೋದು, ನಮ್ಮ ರಾಮ್ ಸೇನೆಯ ಮುತಾಲೈಕ್ ಅವರಾಗಿರ್ಬೋದು, ಪ್ರಮೋದ್ ಅವರು, ಅದೇ ಕಾಲಕ್ಕೆ ಇನ್ನುಳಿದವರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತ ತಪ್ಪು ಏನದ ಅದ್ರೊಳಗೆ? ಸಂವಿಧಾನ ಬಂದು ನಮ್ಮ ದೇಶಕ್ಕೆ ಹೌದು, ಇಲ್ಲಿವರೆಗೆ ಮಾಡಿಸ್ಲಿಕ್ಕೆ ನೆಹರು ಅವ್ರು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಪಟೇಲ್ರವ್ರು ಹೇಳಬೇಕಾಗಿತ್ತು, ಹೇಳಿಲ್ಲ. ಇಂದಿರಾ ಗಾಂಧಿ ಅವ್ರು ಹೇಳಬೇಕಾಗಿತ್ತು, ಹೇಳಿಲ್ಲ. ಆದ್ರೆ ಅವ್ರು ಹೇಳಿಲ್ಲ ಅಂತಂದ್ರೆ ಆದ ತಪ್ಪನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಖರ್ಗೆ ಅವರ ವಾದ. ಖರ್ಗೆ ಅವ್ರು ಹೇಳಿದ್ರಲ್ಲೇ ಸತ್ಯನದ. ಹೌದು, ಫಂಡ್ ಅದಕ್ಕೆ ಬರ್ತಾ ಇಲ್ವಾ? ಯಾವ ಆದ್ರ ನಡೀತಾ ಇದೆ? ಎಷ್ಟು ದುಡ್ಡು ಬರ್ತದೆ? ಏನಾಗ್ತದೆ? ಒಂದು ದೇವಾಲಯದ ನಾವು ಕೇಳ್ತೀವಿ, ದೇವರಿಗೆ ದೊಡ್ಡವರ ಇವರು ಅನ್ನುವಂಥ ಮಾತಿನಿಲ್ಲ. ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕೇಳೋದ್ರಲ್ಲಿ ಅರ್ಥನೋದು. ನಾವು ಚರ್ಚೆಗೆ ಬರ್ತೀನಿ ರೀ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲಿ ಕರಿತೀರಿ ಕರೀರಿ, ನಿಮ್ಮ ಆಫೀಸಿಗೆ ಬರ್ತೀವಿ, ಬೇಡ ನಮ್ಮ ಆಫೀಸ್ ನೀವು ಬರ್ರಿ ಅಂತ BJPಗರಿಗೆ RSSದವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಇವತ್ತು ಏನಪ್ಪ ಅಂತಂದ್ರೆ RSSದ ನೋಂದಣಿ ಯಾಕೆ ಮಾಡಿಸ್ಕೊಂಡಿಲ್ಲ